ಲೋಕಸಭೆಯಲ್ಲಿಂದು ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ಘೋಷಣೆ ಕೂಗತೊಡಗಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಪೋಷಣ್ ಅಭಿಯಾನ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರೊಂದಿಗೆ ನೀಡಲಾಗುವ ಸೌಲಭ್ಯ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅನ್ನಪೂರ್ಣಾದೇವಿ ಉತ್ತರ ನೀಡುತ್ತಿದ್ದಂತೆಯೇ ಸದಸ್ಯರ ಗದ್ದಲ ಹೆಚ್ಚಾಯಿತು. ಆಡಳಿತ ಪಕ್ಷದ ಸದಸ್ಯರು ವಕ್ಫ್ ಮಸೂದೆ ಕುರಿತಂತೆ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ನೀಡಿರುವ ಹೇಳಿಕೆಯನ್ನು ವಿರೋಧಿಸಿ ಕ್ಷಮೆಯಾಚಿಸುವಂತೆ ಆಗ್ರಹಿಸಿದರು. ಇದೇ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಎದ್ದು ನಿಂತು ಗದ್ದಲ ಉಂಟುಮಾಡಿದರು. ಆಗ ಸ್ಪೀಕರ್ ಓಂ ಬಿರ್ಲಾ ಎಲ್ಲ ಸದಸ್ಯರು ತಮ್ಮ ಆಸನದಲ್ಲಿ ಕುಳಿತು ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡುವಂತೆ ಮನವಿ ಮಾಡಿದರು. ಆದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. पर्याप्त अवसर दिया है। ये संसद की मर्यादाओं के अनुरूप नहीं है। आप अपनी अपनी सीट पर जाइए। प्रश्नकाल महत्वपूर्ण समय होता है। फिर मैं आपसे आग्रह कर रहा हूं कि वो अपनी अपनी सीट पर जाएं। सदन की कार्रवाई आज 12 बजे तक के लिए स्थगित की जाती है। किरण जी कुछ बोलना चाहिए? ಬಳಿಕ 12 ಗಂಟೆಗೆ ಸದನ ಸೇರಿದಾಗ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ವಕ್ಫ್ ಮಸೂದೆ ಕುರಿತು ಸದನದಲ್ಲಿ ಸುದೀರ್ಘ ಅವಧಿಯ ಚರ್ಚೆಯಾಗಿದ್ದು ಐತಿಹಾಸಿಕ ದಾಖಲೆಯಾಗಿದೆ ಎಂದರು. ಈ ಹಿಂದೆ 1981ರಲ್ಲಿ ಏಸ್ಮಾ ಕಾಯ್ದೆ ಕುರಿತು ಸದನದಲ್ಲಿ 16 ಗಂಟೆ 51 ನಿಮಿಷ ಚರ್ಚೆಯಾಗಿತ್ತು. ಆದರೆ ಈ ಬಾರಿ ವಕ್ಫ್ ಮಸೂದೆ ಕುರಿತು ರಾಜ್ಯಸಭೆಯಲ್ಲಿ 17 ಗಂಟೆ 2 ನಿಮಿಷ ಚರ್ಚೆಯಾಗಿದ್ದು ಹಿಂದಿನ ಎಲ್ಲ ದಾಖಲೆಯನ್ನು ಮೀರಿದೆ. ಸದಸ್ಯರು ಹಗಲು ರಾತ್ರಿ ಸದನದಲ್ಲಿದ್ದು ಚರ್ಚೆಯಲ್ಲಿ ಭಾಗಿಯಾಗಿರುವುದು ಶ್ಲಾಘನೀಯ ಎಂದರು. ಸಂಸದೀಯ ನಿಯಮಾನುಸಾರ ಮಸೂದೆ ಅಂಗೀಕಾರವಾಗಿದ್ದರೂ ಮೇಲ್ಮನೆಯ ಪ್ರತಿಪಕ್ಷದ ಸದಸ್ಯರೊಬ್ಬರು ಈ ಬಗ್ಗೆ ಆಕ್ಷೇಪಿಸಿರುವುದು ಖಂಡನೀಯ ಎಂದು ಕಿರಣ್ ರಿಜಿಜು ಹೇಳಿದರು. दूसरे सदन के एक सदस्य ने इतना मेहनत करने के बावजूद भी ये एलिगेशन लगाया कि बिना चर्चा बुलडोज करके बिल पास किया गया है। इतना मेहनत करके इतना देर तक चर्चा करके नियम को प्रोसेस को फॉलो करके काम करने के बाद तारीफ करने का जगह में कहता है बुलडोज करके बिल पास किया। उसके लिए मैं अध्यक्ष जी आपका अनुरोध करता हूँ, आप थोड़ा एप्रोप्रिएट एक रूलिंग ऑर्डर देना चाहिए। ಸ್ಪೀಕರ್ ಓಂ ಬಿರ್ಲಾ ಸದನದಲ್ಲಿ ಮಸೂದೆ ಕುರಿತು ಅತಿ ಸುದೀರ್ಘ ಅವಧಿಯ ಚರ್ಚೆಯಾಗಿ 3 ಬಾರಿ ಮತ ವಿಭಜನೆ ಮಾಡಲಾಗಿದೆ. ಆದರೆ ಓರ್ವ ಸದಸ್ಯರು ಆಕ್ಷೇಪಿಸಿರುವುದು ಸಂಸದೀಯ ಘನತೆಗೆ ತಕ್ಕದ್ದಲ್ಲ ಎಂದರು. 18ನೇ ಲೋಕಸಭೆಯ 4ನೇ ಅಧಿವೇಶನದಲ್ಲಿ 16 ವಿಧೇಯಕಗಳು ಅಂಗೀಕಾರಗೊಂಡಿದ್ದು ಶೇಕಡಾ 118ರಷ್ಟು ಫಲಪ್ರದ ಎಂದು ಸ್ಪೀಕರ್ ತಿಳಿಸಿದರು. अतः विधेयक सदन के नियमों के अनुसार पारित किया गया। इसलिए यह अत्यंत दुर्भाग्यपूर्ण है कि सदन द्वारा देर रात बैठकर इतनी लंबी चर्चा के बाद भी नियमानुसार पारित किए एक विधेयक के माध्यम से सदन की कार्रवाई पर एक वरिष्ठ सदस्य द्वारा प्रश्न उठाना उचित नहीं है और ये संसदीय लोकतंत्र की मर्यादा के अनुरूप भी नहीं है। ನಂತರ ಕಲಾಪದಲ್ಲಿ ಭಾಗಿಯಾದವರಿಗೆ ಧನ್ಯವಾದ ಸಮರ್ಪಿಸಿದ ಸ್ಪೀಕರ್ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. सभा की कार्रवाई अनिश्चित काल के लिए स्थगित की जाती है।